ಹಾಯ್ ಡೈಲಿಸ್, ನೀವೇನಾದರೂ ನಿಮ್ಮ ಕಾಲೇಜುಗಳನ್ನ ಮುಗಿಸಿ ಏನಾದರೂ ಬ್ಯಾಂಕ್ ಸೆಕ್ಟರ್ನಲ್ಲಿ ವರ್ಕ್ ಮಾಡಬೇಕಂತ ಅಂದ್ಕೊತಿದ್ರೆ, ಇದೀಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಅಪ್ರೆಂಟಿಸ್ನ ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದರಲ್ಲಿ ಒಂದಲ್ಲ ಎರಡಲ್ಲ 7,150 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಈ ಒಂದು ವೇಕೆನ್ಸಿ ಬಂದು ಮೇಯ್ನಾಗಿ ಫ್ರೆಷರ್ಸ್ ಯಾರೆಲ್ಲ ಇದ್ದರೂ ಅಂಥವರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ನಿನ್ನೆಯಿಂದ ಶುರುವಾಗಿದ್ದು ಸಮ್ ಡೇಸ್ ಮಾತ್ರ ಖಾಲಿ ಇರುತ್ತೆ ಕ್ಲೋಸಿಂಗ್ಗೆ. ಸೊ ಯಾರೆಲ್ಲ ಬ್ಯಾಂಕ್ ಸೆಕ್ಟರ್ನಲ್ಲಿ ವರ್ಕ್ ಮಾಡಬೇಕಂತಿರೋವಂಥವ್ರು ಅಥವಾ ಯಾವುದಾದ್ರು ಜಾಬ್ಗೆ ಸೇರಿದ್ರೆ ಸಾಕಪ್ಪ ಮಾಡಬೇಕು ಅಂತ ಇರೋವಂಥವ್ರು ಅಪ್ಲೈ ಮಾಡಿ ಜಾಬ್ ದೊರಕಿಸ್ಕೊಡಿ ಅಂತ ಹೇಳ್ತಾ, ಅಪ್ಲೈ ಮಾಡೋವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿರೋವಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಪ್ಲೈ ಮಾಡಬೇಕಾದ್ರೆ. ನಾನು ನಿಮಗೇನು ತುಂಬ ತಲೆ ಕೊರೆಯೋದಕ್ಕೂ ಅಲ್ಲ, ಜಸ್ಟ್ ನಾನು ನಿಮಗೆ ಮೇಯ್ನಾಗಿ ಹೇಳ್ಕೊಂಡು ಹೋಗ್ತೀನಿ, ಅದು ಕೂಡ ಇಂಪಾರ್ಟೆಂಟ್ ಆಗಿರೋವಂಥದ್ದೇ. ಈ ಒಂದು ವೇಕೆನ್ಸಿಗೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಮೇ 19ನೇ ತಾರೀಕಿಂದ ಶುರುವಾಗಿದ್ದು ಜೂನ್ 8ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಹಾಗೆ ನಿಮಗೆ ಆಯ್ಕೆ ಆಗೋದಕ್ಕೆ ನಿಮಗೆ ಎಕ್ಸಾಮ್ ಕೂಡ ಅಲಾಟ್ ಮಾಡಲಾಗುತ್ತೆ. ನಿಮಗೆ ಅಲಾಟ್ ಬಂದು ಜುಲೈ ಮಂತ್ನಲ್ಲಿ ಇರುತ್ತೆ. ಎಕ್ಸಾಮ್ ನಿಮ್ಗೆ ಬರೀಬೇಕಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸೀಸ್ ಬಂದು ಸ್ಟೇಟ್ ವೈಸ್ನಾಗೆ ರಿಸರ್ವೇಷನ್ ಮಾಡಲಾಗಿರುತ್ತೆ. ಅದರಲ್ಲಿ ಕೂಡ ನಮ್ಮ ಕರ್ನಾಟಕದಲ್ಲಿ ಬಂದು ನಿಮಗೆ ಒಟ್ಟು 276 ವೇಕೆನ್ಸೀಸ್ ರಿಸರ್ವೇಷನ್ ಇರುತ್ತೆ. ಅದು ಕೂಡ ಎಲ್ಲ ಕ್ಯಾಟಗರಿಗೆ ಇದ್ದು, ಜೊತೆಗೆ PWBD ಕ್ಯಾಟಗರಿಗೆ ಸಪ್ರೇಟ್ ಆಗಿರುತ್ತೆ. ಒಟ್ಟಾಗಿ ಎಲ್ಲ ಸ್ಟೇಟಲ್ಲೂ ಸೇರಿ 7,151 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ಒಂದು ಸ್ಟೇಟ್ಸಲ್ಲಿ ಎಷ್ಟೆಷ್ಟು ವೇಕೆನ್ಸಿ ರಿಸರ್ವೇಷನ್ ಮಾಡಲಾಗಿದೆ ಅಂತ ನೀವು ನೋಡ್ಕೋಬೋದಾಗಿದೆ ಡಿಸ್ಟ್ರಿಕ್ಸಲ್ಲಿ. ಮತ್ತು ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಕೂಡ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ. ಅಂದರೆ ಬೇರೆ ಸ್ಟೇಟ್ಸನ್ನೇ ಅಪ್ಲೈ ಅಂದರೆ ಅಲ್ಲಿ ನೀವು ವರ್ಕ್ ಮಾಡಬೇಕು ಅನ್ನೋ ಆಗಿದ್ದರೆ, ಅಥವಾ ನಮ್ಮ ಕರ್ನಾಟಕದಲ್ಲಿ ಅಂದರೆ ನಿಮಗೆ ಜಸ್ಟ್ ಕನ್ನಡ ಗೊತ್ತಿದ್ರೆ ಸಾಕು. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡುವಂಥವ್ರಿಗೆ ಮಿನಿಮಮ್ 20 to 28 ಒಳಗಡೆ ಇರಬೇಕಾಗಿರುತ್ತೆ. ಪ್ಲಸ್ ನಿಮಗೆ ಆ್ಯಸ್ ಯೂಶ್ವಲ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ ಗೌರ್ಮೆಂಟ್ ಕಡೆಯಿಂದ. ಇನ್ನು ಇದಕ್ಕೆ PWBD ಕ್ಯಾಟಗರಿ ಕೂಡ ಅಪ್ಲೈನ ಮಾಡ್ಬೋದಾಗಿದೆ. ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಯಾರಿಗೆಲ್ಲ ರಿಕ್ವೈರ್ಮೆಂಟ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದರೆ ಕ್ಲಿಯರಾಗಿ ನೋಡ್ಕೋಬೋದಾಗಿರುತ್ತೆ. ಬ್ಲೈಂಡ್ಸ್ ಆ್ಯಂಡ್ ಹಿಯರಿಂಗ್ ಆಗಿರ್ಬೋದು, ಮತ್ತು ಲೋಕೋಮೋಟರ್ ಆಗಿರ್ಬೋದು, ಮತ್ತು ಮಲ್ಟಿಪಲ್ ಡಿಸಬಿಲಿಟಿ ಇರೋವಂಥವ್ರು ಕೂಡ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋಕ್ಕೆ ನಿಮಗೆ ಜಸ್ಟ್ ಗ್ರಾಜುಯೇಷನ್ ಅಂದರೆ ಡಿಗ್ರಿ ಮುಗಿಸಿದ್ರೆ ಸಾಕು. BA ಆಗಿರ್ಬೋದು, BTech ಆಗಿರ್ಬೋದು, ಅಥವಾ ನಾರ್ಮಲ್ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲೂ ಮುಗಿಸಿದ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರೋದಕ್ಕೆ ಇಲ್ಲಿ ಏನು ಮೆನ್ಷನ್ ಮಾಡಿರೋದಿಲ್ಲ. ನೀವು ಜಸ್ಟ್ ಗ್ರ್ಯಾಜುಯೇಷನ್ ಆಗಿದ್ದರೆ ಸಾಕು. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಇದರಲ್ಲಿ ನಿಮಗೆ 1 ಇಯರ್ವರೆಗೂ ಟ್ರೈನಿಂಗನ್ನು ನೀಡಲಾಗುತ್ತೆ. ಆ 1 ಇಯರ್ ಟ್ರೈನಿಂಗ್ವರೆಗೂ ನಿಮಗೆ 15,000 ಮಾತ್ರ ಸ್ಯಾಲ್ರಿ ಇರುತ್ತೆ. ಅದಾದಮೇಲೆ ನಿಮಗೆ ಬೇರೆ ಅಲವೆನ್ಸಸ್ ಕೂಡ ಇರುತ್ತೆ. ಆ 1 ಇಯರ್ವರೆಗೂ ನಿಮಗೆ ಬೇರೆ ಅಲವೆನ್ಸಸ್ ಕೂಡ ಇರೋದಿಲ್ಲ. ಸೊ ಯಾರೆಲ್ಲ ಓಕೆ ನಾನು ಈ ಒಂದು ಸ್ಯಾಲ್ರಿಯಲ್ಲಿ ಜಸ್ಟ್ ಕಲ್ತ್ಕೊಳ್ಳೋದಕ್ಕೋಸ್ಕರ ವರ್ಕ್ ಮಾಡ್ತೀನಿ ಅನ್ನೋವಂಥವ್ರು ಧಾರಾಳವಾಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಂದು ನಿಮಗೆ 2 ಸ್ಟೇಜಸಲ್ಲಿ ಇರುತ್ತೆ. ಒಂದು ಆನ್ಲೈನ್ ರೈಟಿಂಗ್ ಎಕ್ಸಾಮಿನೇಷನ್ ಇರುತ್ತೆ, ಮತ್ತು ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಇರುತ್ತೆ. ಆನ್ಲೈನಲ್ಲಿ ಮುಗಿಸಿದಾದ್ಮೇಲೆ ಅಲ್ಲಿರೋ ನಿಮ್ಮ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ನೆಕ್ಸ್ಟ್ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ಗೆ ಚೆಕಪ್ ಇರುತ್ತೆ. ಇದರಲ್ಲಿ ಎಕ್ಸಾಮ್ ಬಂದು ನಿಮಗೆ 100 ಮಾರ್ಕ್ಸ್ಗೆ ಇರುತ್ತೆ. ಜಸ್ಟ್ ನೀವು 1 ಅವರಲ್ಲಿ ಕಂಪ್ಲೀಟ್ ಮಾಡಬೇಕಾಗಿದೆ. ನಿಮಗೆ ನಿಮ್ಮ ಮದರ್ ಟಂಗ್ ಯಾವುದಿದೆಯೋ ಅಂದರೆ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಯಾವುದಿದೆಯೋ ಆ ಲ್ಯಾಂಗ್ವೇಜಲ್ಲೇ ನೀವು ಎಕ್ಸಾಮನ್ನು ಬರೀಬೋದಾಗಿರುತ್ತೆ. ಅದರಲ್ಲಿ ನಿಮಗೆ ಜನರಲ್ ಇಂಗ್ಲೀಷ್ ಒಂದು ಬಿಟ್ಟು ಇನ್ನೆಲ್ಲ ಕೂಡ ನಿಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲೇ ಬರೀಬೋದಾಗಿರುತ್ತೆ. ಇಲ್ಲಿ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ನ ಯಾವೆಲ್ಲ ಮೀಡಿಯಮಲ್ಲಿ ಇದೆ ಅಂತ ಮೆನ್ಷನ್ ಮಾಡಿದರೆ ಇಲ್ಲಿ ನೋಡ್ಕೋಬೋದಾಗಿರುತ್ತೆ. ನಮ್ಮ ಕರ್ನಾಟಕಕ್ಕೆ ಬಂದು ಒಟ್ಟು ಇಂಗ್ಲೀಷ್, ಹಿಂದಿ, ಕನ್ನಡ ನೀಡಲಾಗಿರುತ್ತೆ, 3 ಲ್ಯಾಂಗ್ವೇಜ್. ಇನ್ನು ನೆಕ್ಸ್ಟ್ ಬಂದು ನಾವು ನೆಕ್ಸ್ಟ್ ಎಕ್ಸಾಮನ್ನು ನಿಮಗೆ ಯಾವೆಲ್ಲ ಸೆಂಟರ್ಸಲ್ಲಿ ಇದೆ ಅಂತ ನೋಡೋದಾದರೆ, ನಮ್ಮ ಕರ್ನಾಟಕದಲ್ಲಿ ನಿಮಗೆ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಪ್ಲೇಸಸಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ನೋಡ್ಬೋದಾಗಿರುತ್ತೆ. ಅಲ್ಲಿ ನೀವು ಹೋಗಿ ಬರೀಬೋದಾಗಿರುತ್ತೆ. ನಿಮಗೆ ನಿಯರೆಸ್ಟ್ ಏರಿಯಾಯಿರುತ್ತೋ ಅಲ್ಲಿ ನೀವು ಆಲ್ ಟಿಕೆಟಲ್ಲಿ ಮೆನ್ಷನ್ ಮಾಡ್ಕೋಬೋದಾಗಿರುತ್ತೆ. ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಬಂದು ನಿಮಗೆ 10th ಹಾಗೆ 12th ನೀವು ಮಾರ್ಕ್ ಶೀಟ್ಸಲ್ಲಿ ಅದೇ ಒಂದು ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಆಗಿ ಮೆನ್ಷನ್ ಆಗಿರಬೇಕು. ಅಂದರೆ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಮೆನ್ಷನ್ ಆಗಿರಬೇಕಾಗುತ್ತೆ.
ಜೊತೆಗೆ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ಫೈನಲ್ ಸೆಲೆಕ್ಷನ್ ಬಂದು ನಿಮಗೆ ನಿಮ್ಮ ಎಕ್ಸಾಮ್ ಹಾಗೆ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇದು ಆಧಾರದ ಮೇಲೆ ನಿಮ್ಮ ಆಯ್ಕೆ ಮಾಡಲಾಗುತ್ತೆ. ನೆಕ್ಸ್ಟ್ ನಾವು ಎಕ್ಸಾಮಿನೇಷನ್ ಫೀಸ್ ನೋಡೋದಾದರೆ ಎಕ್ಸಾಮಿನೇಷನ್ ಫೀಸ್ ಬಂದು ಜನರಲ್ OBC ಹಾಗೆ EWSಗೆ ₹300 ಇರುತ್ತೆ. ಇನ್ನು ಇರುವಂಥ SC ST PWBD ಕ್ಯಾಟಗರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇಲ್ಲಿ ವುಮೆನ್ಸ್ಗೆ ಮೆನ್ಷನ್ ಮಾಡಿಲ್ಲ, ಬಟ್ ವುಮೆನ್ಸ್ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಇದು ಎಕ್ಸಾಮಿನೇಷನ್ ಫೀಸ್ ಬಂದು ನಾನ್ ರಿಫಂಡಬಲ್ ಅಮೌಂಟ್ ಇದಾಗಿರುತ್ತೆ. ಇನ್ನು ಯಾರೆಲ್ಲ ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಮಾತ್ರ ಅಪ್ಲೈನ ಮಾಡ್ಬೋದಾಗಿರುತ್ತೆ, ಆಫ್ಲೈನ್ ಮೂಲಕ ಇರೋದಿಲ್ಲ. ಹಾಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಟೆಕ್ನಿಕಲ್ ಇಶ್ಯೂ ಅಥವಾ ಬೇರೆ ಈ ಒಂದು ಜಾಬ್ ರಿಲೇಟೆಡ್ ಎಂಕ್ವೈರಿ ಏನಾದರೂ ಇತ್ತಪ್ಪ ಅಂತಂದರೆ ಇಲ್ಲಿಗೆ ನೀಡಿರುವಂಥ ಟೆಲಿಫೋನ್ ನಂಬರ್ಗೆ ಕಾಲ್ ಮಾಡ್ಬೋದಾಗಿರುತ್ತೆ. ವರ್ಕಿಂಗ್ ಡೇಸಲ್ಲಿ 11 to 6 PM ಒಳಗಡೆ ಕಾಲ್ ಮಾಡ್ಬೋದಾಗಿದ್ದು, ಅಥವಾ ಇಲ್ಲಿ ನೀಡಿರುವಂಥ ವೆಬ್ಸೈಟ್ ಅವರ ವೆಬ್ಸೈಟ್ಗೆ ಕೂಡ ನೀವು ಭೇಟಿ ನೀಡಿ ಅಲ್ಲಿ ಏನಾದರೂ ಹೆಲ್ಪ್ ಸೆಕ್ಷನಲ್ಲಿ ಹೋಗಿ ನೀವು ಎಂಕ್ವೈರಿ ಮಾಡ್ಕೋಬೋದಾಗಿರುತ್ತೆ, ನಿಮ್ಮ ಕ್ವಶನ್ ಕೇಳ್ಬೋದಾಗಿರುತ್ತೆ. ಹಾಗೆ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಫೋಟೋಸ್ ಎಲ್ಲ ಸ್ಕ್ಯಾನ್ ಆಗಿರೋಂಥ ಫೋಟೋಸ್ ಅಪ್ಲೈ ಮಾಡಿ. ವಿತೌಟ್ ಸ್ಕ್ಯಾನ್ ಯಾವ ಫೋಟೋಸ್ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದು ಇದೆ, ಯಾಕೆಂದರೆ ಸ್ಕ್ಯಾನ್ ಮಾಡೋದ್ರಿಂದ ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ಕ್ಲಿಯರ್ ಆಗಿರುತ್ತೆ, ಬ್ಲರಿಯಾಗಿ ಏನೂ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಹಾಗೆ ಕೊನೆಯಲ್ಲಿ ಸಬ್ಮಿಟ್ ನೀಡಬೇಕಾದ್ರೆ ಅಪ್ಲಿಕೇಶನ್ನ 1 or 2 ಟೈಮ್ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಅಪ್ಲಿಕೇಶನ್ ಎಡಿಷನ್ ಸಿಗಲಿಲ್ಲ ಅಂದರೆ ನಿಮಗೆ ತುಂಬ ತೊಂದರೆ ಆಗುತ್ತೆ, ಅಥವಾ ಅಂಥ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಅಪ್ಲೈ ಮಾಡುವಂಥವ್ರು ಅಪ್ಲೈ ಮಾಡಿ. ಹಾಗೆ ನಿಮ್ಮ ಲೆಫ್ಟ್ ಥಂಬ್ ಇಂಪ್ರೆಷನ್ ಮತ್ತು ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಇವೆಲ್ಲ ಫೋಟೋಸ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ ನೀವು. ಸೊ ಇದಾಗಿರುತ್ತೆ ಇವತ್ತಿನ ಒಂದು SBI ಬ್ಯಾಂಕ್ನ ಶಾರ್ಟ್ ವಿಡಿಯೋ. ಹಾಗೆ ನಿಮಗೆ ಯಾರೆಲ್ಲ ಗೌರ್ಮೆಂಟ್ ಜಾಬ್ಸ್ ಹುಡುಕ್ತಿರೋ ಅಂಥವ್ರಿಗೆ ಕೊಂಕಣ್ ರೈಲ್ವೆ ಮತ್ತು ರೈಲ್ವೇಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದೀಗ ತುಂಬ ವೇಕೆನ್ಸೀಸ್ ಖಾಲಿ ಇದ್ದು ಅಪ್ಲೈ ಮಾಡುವಂಥವ್ರು ಬೇಗ ಅಪ್ಲೈ ಮಾಡಿ. ಆ ಒಂದು ವಿಡಿಯೋದ ಬಗ್ಗೆ ಫುಲ್ ಮಾಹಿತಿ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಲಾಗಿದ್ದು, ಅದನ್ನು ಕೂಡ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡುವಂಥವ್ರು ಅಪ್ಲೈ ಮಾಡಿ. ಸೊ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಇದ್ದೀರಾ, ಬಟ್ ವೀಡಿಯೋಸ್ನ ಯಾರೂ ನೋಡ್ತಿಲ್ಲ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ರಾಂಗ್ ಇದ್ದರೂ ಕೂಡ ಕಮೆಂಟಲ್ಲಿ ಹೇಳಿ, ನಾನು ಸರಿಪಡಿಸ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋಸ್ ಮಾಡ್ತೀನಿ. ಸೊ ಇದಾಗಿರುತ್ತೆ ಇವತ್ತಿನ ವೀಡಿಯೋ. ಈ ಒಂದು ಹುದ್ದೆಗೆ ಯಾರೆಲ್ಲ ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಆ್ಯಂಡ್ ವೆರಿ ಆಲ್ ದ ಬೆಸ್ಟ್ ಟು ಆಲ್.